ನಿನಗೆ ನಾವು ಸಮಾನನೇ ಕುಲಹೀನರು ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಸ್ವಾಮಿ? ಕರ್ಣ, ದುಡುಕಿ ನುಡಿಯಬೇಡ. ನಿನ್ನ ಔದಾರ್ಯ ಶೌರ್ಯ ಬುದ್ಧಿಯು ಕುಲಹೀನನಲ್ಲಿ ಕಂಡುಬರುವವೇ ಯೋಚಿಸಿ ನೋಡು. ಪರಮಾತ್ಮ, ನಾನೋರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುತ್ತಿಲ್ಲವಲ್ಲ ದೇವ. ಈ ಅಪಮಾನವನ್ನು ಕೊನೆಗಾಣಿಸುವ ಬಗ್ಗೆ ತಿಳಿಸಿದೆಯಾ ದೇವ? ಏನು ಹೇಳ್ತೇವೆ ಪರಮಾತ್ಮ? ನಾನು ಸೂತನಲ್ಲವೇ? ಕ್ಷತ್ರಿಯನೇ ಅಲ್ಲ. ಕೇಳಕಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಸೂರ್ಯನೇ ನಿನ್ನ ಜನಕ, ಕುಂತಿ ದೇವಿಯೇ ನಿನ್ನ ಹೆತ್ತ ಮಾತು.
ಪಾಂಡುಕುಮಾರರು ನಿನ್ನ ಸಹೋದರರಾಗಬೇಕು ಕರ್ಣ. ನೀನಿನ್ನು ಚಿಂತಿಸಬೇಡ. ನಾನು ಮೊದಲೇ ನೊಂದು ಹೋಗಿರುವೆನು. ನನ್ನನ್ನು ಸೌಖ್ಯದಿಂದ ನೋಡಬೇಡವೇ? ಓಹ್, ಮರೆತಿದ್ದೆನು. ಇದು ಯುದ್ಧ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ. ಅವರನ್ನು ಉಳಿಸುವ ಸಲುವಾಗಿ ನನ್ನನ್ನು ಈ ರೀತಿ ಮರಣ ಮಾಡುತ್ತೇವೆ ದೇವಾ. ಪಾಂಡಕುವರರ ಸೇರುತ್ತ ನೀನು ಪಾಂಡಕುವರರ
ಬೇಕಾದ ಇಂದು ಪರರ ಹಂಗಿಗೆ ಕೈಗೆಟ್ಟಿಕೊಂಡು ನನ್ನೊಡನೆ ಬಾ. ಪಾಂಡವರಿಂದಲೂ ಕೌರವರಿಂದಲೂ ಓಲೈಸಿಕೊಳ್ಳುತ್ತಾ ಅಳವಿಲ್ಲದ ಭಾಗ್ಯವನ್ನು ಹೊಂದಿ ರಾಜ್ಯ ಪರಿಪಾಲನೆಯನ್ನು ಮಾಡಬೇಕು. ಪರಮಾತ್ಮ, ಆ ಪಾಂಡವರ ನನ್ನ ಸಹೋದರರ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡುವುದೆಂದು, ನಂಬಿದ ಸ್ವಾಮಿಯನ್ನು ಕೈ ಬಿಡುವುದೆಂದು. ಸಹೋದರರೊಡನೆ ಯುದ್ಧ ಮಾಡಿದರೆ ಪ್ರಬಲವಾದ ನರಕವು, ನಂಬಿದ ಸ್ವಾಮಿಯನ್ನು ಕೈ ಬಿಟ್ಟರೆ ಗುಂಬಿಪಾತಕ ನರಕವು ಪ್ರಾಪ್ತವಾಗುವುದಲ್ಲದೆ ಸಮರೋತ್ಸಾಹ ಕಾಲದಲ್ಲಿ ಉತ್ಸಾಹಭರಿತನಾಗಿದ್ದ ನನಗೆ ಎಂತಹ ಉಭಯ ಸಂಕಟವನ್ನು ತಂದೊಡ್ಡಿದೆ ದೇವ. ಕರ್ಣ, ನನ್ನಲ್ಲಿ ನಂಬಿಕೆ ಇದ್ದರೆ ನನ್ನ ಮಾತುಗಳು ಸತ್ಯವೆಂದು ತಿಳಿದು. ಪರಮಾತ್ಮ, ಸತ್ಯವೆಂದು ತಿಳಿಯಲು ಸಹಜವಾದ ಆಧಾರಗಳೇನಿವೆ? ಇಲ್ಲಿ ಕೇಳ್ಕರ್ಣ, ನಿನ್ನ ಹೆತ್ತ ಮಾತೆಯಾದ ಕುಂತಿ ದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶವಾಗಿ ಪಡೆದರು. ಬಾಲ್ಯೋಚಿತವಾದ ಬುದ್ಧಿ ಚಾಪಲ್ಯದಿಂದ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಅಪನಂಬಿಕೆಯಿಂದ ಮೊದಲನೆಯದಾಗಿ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಆಕೆಯಲ್ಲಿ ಜನಿಸಿದೆ. ಲೋಕಾಪವಾದಕ್ಕೆ ಹೆದರಿದ ಕುಂತಿ ಮಾತೆಯು ನಿನ್ನನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ನೀನು ಸೂತರ ಕೈಗೆ ಸಿಕ್ಕ. ಸೂತರು ನಿನ್ನನ್ನು ಬಹು ಪ್ರೀತಿಯಿಂದ ಸಲಹಿದರು. ಹೌದೇ ದೇವ, ಸೂತರು ನನ್ನನ್ನು ಗಂಗೆಯಲ್ಲಿ ಸಿಕ್ಕಿದವನೆಂದು ಹಾಕಿದ್ದಾಗೆ ಹೇಳುತ್ತಿದ್ದರು. ಈಗ ಪರಮಾತ್ಮನು ಹೇಳುತ್ತಿರುವುದು ನೋಡಿದರೆ ಆಶ್ಚರ್ಯ ಉಂಟಾಗುತ್ತಿರುವುದಲ್ಲ. ಪರಮಾತ್ಮ, ಆ ಪಾಂಡವರು ನನ್ನನ್ನು ಕಂಡಾಗಲಲ್ಲ ಸೂತ ಹೀನ ಎಂದು ಹೇಳಿಸುತ್ತಿದ್ದರಲ್ಲ, ಅವರಿಗೆ ನಾ ಇಂಥವನೇ ಎಂಬ ವಿಚಾರವು ತಿಳಿಯದೇ ದೇವ. ಇಲ್ಲ ಕಣ್ಣ, ನೀನು ಇಂತಹವನೇ ಎಂಬ ವಿಚಾರವು ಯಾರಿಗೂ ಇಲ್ಲ. ಆದರೆ ನಿನ್ನ ಹೆತ್ತ ಮಾತೆಯಾದ ಕುಂತಿ ದೇವಿಯು ನನ್ನನ್ನು ಕಂಡಾಗಲೆಲ್ಲ ಕೃಷ್ಣ ಈ ಕಣ್ಣನ ಆತನನ್ನು ಕಂಡರೆ ನನಗೇಕೆ ಹೀಗೆ ಮರುಕು ಉಂಟಾಗುವುದು ಎಂದು ಆಗಿಂದಾಗಲೇ ಕೇಳುತ್ತೇನೆ. ನಾನು ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಇಲ್ಲಿಗೆ ಬರುತ್ತೇನೆ. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರದಲ್ಲಿ ಬಹು ಕಾತರದಿಂದ ಕಾಯುತ್ತಿರುವುದು. ನೀನು ಆಕೆಯ ಮನಸ್ಸನ್ನು ನೋಯಿಸಬೇಡ ಕಣ್ಣ. ನಾನು ಹೋಗಿ ಬರಲೇ? ಹೋಗಿ ಬಾ ದೇವ. ಹಾ ಕಣ್ಣ, ಹಿಂದೆ ದೇವೇಂದ್ರನಿಂದ ಮೋಸ ಹೋದಂತೆ ಮತ್ತೆ ಮೋಸ ಹೋಗಬೇಡ, ಎಚ್ಚರ. ಹಾಗಲಿ ಪರಮಾತ್ಮ. ಪರಮಾತ್ಮನು ಎಂದಿಗೂ ಸುಳ್ಳನ್ನು ಆಡುತ್ತಿರುವಲ್ಲ. ಲೋಕೈಕ ವೀರರಾದ ಪಾಂಡವರು ನನಗೆ ಸಹೋದರರಾಗಲಿಲ್ಲ. ಲೋಕೈಕ ಮುಖ್ಯರಾದ ಕುಂತಿ ದೇವಿ, ಪಾಂಡುರಾಜೇಂದ್ರ, ಮಾದ್ರಿ ದೇವಿ ನನ್ನ ಯಾವ ಪೂರ್ವ ಜನ್ಮದ ಪಾಪದ ಫಲವಾಗಿ ಸೂತನೆಂಬ ಹಾವತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ಸಾಧ್ಯವೇ? ಬಂಧು ವರ್ಗದವರು ಯಾರೆಂದು ತಿಳಿಯದೆ ಹೆದೆಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಪಾಂಡು ಪುತ್ರನಾಗಿ ಜನಿಸಿದ ನೀನು ಪಾಂಡು
ನೀವು ಕುತ್ಕೊಬಿಡಿ ಬಲ್ಲಪ್ಪಣೆ ಅಲ್ಲಿ ನೀವು ತಿಲಿಪು ಕೊಟ್ಬಿಡ್ರಿ ನಂತರ ನಾನು ಕುತ್ಕೊಳ್ಳಿ. ನಾನು ಯಾವಾಗೂ ಮಾಡ್ಬೇಕು ಗುರುವೇ ಅಂತ ಮೊಹಮ್ಮದ್ ಅಲಿರವರು ನಾನು ಯಾವಾಗೂ ಕೇಳೋರು, ಗುರುಗಳೇ ನಾನೊಂದು ಪಾತ್ರ ಮಾಡಬೇಕು, ಅದು ಮಹಾಭಾರತಕ್ಕೆ ಸಂಬಂಧಪಟ್ಟಂಗೆ ಅಂತ. ಮಂಜು ಕಮಲಾನಗರ ಸ್ಮರಣಾರ್ಥವಾಗಿ ತಬಲ ವಿದ್ವಾನ್ ಮಂಜುನಾಥ್ ರವರು 4 ದಿವಸಗಳ ಕಾಲ ನಾಟ್ಯ ಮಹೋತ್ಸವವನ್ನು ಆಯೋಜಿಸಿದ್ದು ಇದು ಇಂದಿನ ಪ್ರಶಸ್ತಿ ತಮ್ಮ ಹಾಗೂ ಆತ್ಮೀಯ ಸಜ್ಜರಿಂದ ಪರಿಚಯಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ಹೋಗುವಂತೆ ದೂತದಲ್ಲಿ ಬಲವಾದ ಸೋತರು. ಹೇ ಪರಮಾತ್ಮ, ಈ ಪಾಂಚಾಲಿ ಹಣೆಯಲ್ಲಿ ಇಂದು ಏನೆಂದು ಬರೆದಿರುವೆ? ಪಾಂಚಾಲಿ ಪ್ರಿಯತಮೆ, ಇವಳೇಕೆ ಈ ರೀತಿ ಚಿಂತಾಮಗ್ನಳ? ಪಾಂಚಾಲಿ ಪ್ರಿಯತಮೆ, ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ, ಕಾರಣವೇನು? ನಾವು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ, 16 ಕಾರಣಗಳಿವೆ. ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವ ರಕ್ಷಿಸಿಕೊಳ್ಳಲು ಅವನಿಗೆ ಅರಿವು ಬೇಕು. ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಬಣವಾಟ್ಟು ಸೋಲುವಂತೆ ಆದಿಮರ್ಷಿಗಳು ಆಜ್ಞೆ ಮಾಡಿದ್ರೆ ಪತಿಗಳು ತಪಸ್ಸು ಮಾಡಿ ಪಡೆದಿರಬೇಕು. ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ಸಾಯುವವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧವನ್ನು ಮನ್ನಿಸುವಂತೆ ನಾವು ಎಷ್ಟೋ ಬಾರಿ ಹೇಳಿಕೊಂಡಿದ್ದಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ದುಃಖಿಸಲು ಕಾರಣವೇನು? ಅದನ್ನು ತಿಳಿಸಬಾರದೆ? ತಿಳಿಸುವುದು ಸ್ವಾಮಿ, ಆದರೆ ಅದರಿಂದ ಆಗುವ ಪ್ರಯೋಜನವೇನು? ಎಷ್ಟೇ ಆಗಲೇ ನೀವು ಅಣ್ಣನ ಆಜ್ಞಾ. ಪಾಂಚಾಲಿ, ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಕೇಳಿ,
ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಗುತ್ತಾ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ದೂತನನ್ನು ಆಸ್ಥಾನಕ್ಕೆ ಕಳಿಸಿದ್ದರು. ಹಿಂದೇನು ಸಂಧಿ ಆಗೋದು ಆಗಲಾದು. ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟೆಷ್ಟೆಂದು ಪರಿಹಾಸ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಏನು ದುರ್ಯೋಧನೊಡನೆ ಪುನಃ ಸಂಧಿಯ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಗೋಪಿಕಾಂಗನೆಯರ ವಿಲಾಸ ವಿಕ್ರಮಗಳಲ್ಲಿ ಮಗ್ನವಾಗಿರುವ ಯುವತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂತಿರುಗಿದಾಗಲೇ ನಾನು ಈಗಾಗಬಹುದೆಂದು ನಿರೀಕ್ಷಿಸಿದ್ದೆ. ಅದಿರಲಿ, ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವರೆಗೂ ಈ ನನ್ನ ಬಿಚ್ಚದ ಮುಡಿಯನ್ನು ಕಟ್ಟುವುದಿಲ್ಲ. ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮೊಡನೆ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಎಂದು ತಿಳಿಸಿದ್ದೆ. ಸ್ವಾಮಿ, ನೆನಪಿದೆ, ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕೊಂಡು ಗುರುಕುಲಾಂತಕ ತಾರಾತ್ರ ಎಂದು ಹೇಳಿದ್ದೀರಿ. ನೆನಪಿದೆ? ಪಾಂಚಾಲಿ ಪುನಃ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಭೀಮಸೇನ. ಬರೀ ಆಡೋದು ಮಾತ್ರವಲ್ಲ ಸ್ವಾಮಿ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಬರೀ ನಾನು ಇಚ್ಛೆ ಪಟ್ಟರೆ ಏನಾಗುವುದು? ಎಷ್ಟೇ ಆಗಲಿ ನೀವು ಅದರ ಆಜ್ಞಾಧಾರಕರು. ಪಾಂಚಾಲಿ, ಅದು ಹಿಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮಪಾರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನನು ನಾನಂತ ಅಪರಾಧಗಳನ್ನು ಮನ್ನಿಸುವುದು. ಆದರೆ ಈ ಭೀಮಸೇನನು ಮಾತ್ರ ಮನ್ನಿಸುವುದಿಲ್ಲ. ನೋಡೋಣ, ಆಗಲೇ ಅಣ್ಣನಾದ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸಿದ್ದಾನೆ. ಆತನನ್ನು ಸಮಾಧಾನಪಡಿಸಲು ತಮ್ಮಿಂದನೇ ಹೊರತು ಮತ್ತಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಭೀಮಸೇನ ಕೋಪಕ್ಕೆ ದ್ರೌಪದಿಯ ಕಾರಣವಂತದ್ದು. ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯ ಮೂಲ ಕಾರಣಗಳು. ಅರ್ಜುನ, ಆ ಕೌರವನು ಯುದ್ಧ ಮಾಡುವುದಕ್ಕಿಂತಲೂ ಈ ಭೀಮಸೇನನ ಕೋಪವನ್ನು ಶಮನ ಮಾಡುವುದು ಅಸಾಧ್ಯವಾಗಿದೆ. ಹೇಗೆ ತಮ್ಮ ನನ್ನಲ್ಲಿ ಕೋಪವೇ? ಪಾಂಚಾಲಿ, ಹೇಳಿ. ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿಚ್ಚಿದ ಕೇಶರಾಶಿಯು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತಿಲ್ಲವೇನು? ಅಗ್ರದ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಿಂದ ನಿಮಗೊಂದು ವಿಷಯವನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸಿದೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಮಾಡಬೇಕು. ಅರ್ಜುನನು ಅನುಮೋದಿಸಬಹುದು, ನಕಲ ಸಹದೇವರು ಸಮ್ಮತಿಸಬಹುದು. ಆದರೆ ಈ ದಾಸ್ಯ ವೃತ್ತಿಯು ಪಾಂಡವರ ಕಳಂಕವೆಂದು ಭಾವಿಸಿರುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸಂಧಿಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ದಾಸ್ಯ ವೃತ್ತಿಯು ಇದು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು. ಆದರೆ ಇದನ್ನು ಪಾಂಡವರ ಕಳಂಕವೆಂದು ನಾನು ಭಾವಿಸಿರುವೆನು. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನು ನಾನು ಬೇಡುವುದಿಲ್ಲ. ನಾನು ಮತ್ತು
ಮಾಡಬೇಡಣ್ಣ. ಭೀಮಸೇನ ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ತಮ್ಮ, ಶಾಂತನಾಗು. ಅಣ್ಣ, ಕೋಪ ಮಾಡಬೇಡಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟದ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ ಅಣ್ಣ. ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವನ್ನು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಯುದ್ಧವು ಎಂತ ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತ ಘೋರ ಕರ್ಮವೆಂಬುದನ್ನು ನೀನು ಅರಿತಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನೇ ಪ್ರಾರಂಭಿಸಿದಾದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕು. ಅದಕ್ಕಾಗಿ ಶಾಂತಿಗಾಗಿ ದೌಮನನ್ನು ಆಸ್ಥಾನ ಕಳಿಸಿ ಅಪಮಾನ ಹೊಂದಿದೆ. ಕುಲಪುರೋಹಿತನನ್ನು ಆಸ್ಥಾನ ಕಳಿಸಲು ಇದು ಮದುವೆ ಔಷಧ ಪರಿಜ್ಞಾನ ಈಗ ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಎಂಬುದೇ ನನ್ನ ಚಿಂತೆ. ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾನುಫಲಗಳನ್ನು ಕೇಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷದ ವರ್ತನೆಯ ಪುರಸ್ಕಾರಗಳನ್ನು ಪ್ರತಿಕ್ರಿಯೆ ಸ್ವತಂತ್ರ ಮಾತ್ರ. ಆತನಿಂದ ರಾಜಭೇದ ಮಾತ್ರ ತಿಳಿದುಕೊಂಡು ಮಾಡಿ
ಹೋದವನಾರು ಅಂದರೆ ಅಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಏನು ನೋಡಿತು ಪರಮಾತ್ಮ? ನೋಡಿದ್ರೆ ಚೆನ್ನಾಗಿ ನೋಡ್ತಾನೆ ಮುಂಜಾನೆ ಸ್ವಲ್ಪ ಸಂಧಿ ವಿದ್ಯೆ ನಡೆಯಿತೆ ಪರಮಾತ್ಮ. ಓಹೋ, ನಡೆಯಿತು. ಪಾಂಚಾಲಿ ಸ್ವಾಮಿ ನಾನಿಲ್ಲಿರುವುದು ಸರಿಯಲ್ಲ. ಅವರಿಚ್ಛೆಯಂತೆ ಅವರು ಹಿಡಿಯಲಿ, ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಸ್ವಾಮಿ ಸ್ವಲ್ಪ ತಡೆಯಿರಿ, ನಮ್ಮ ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರೊಳಗಾಗಿ ನನ್ನ ತೋರು ಪರಮಾತ್ಮ ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ನಾವು ನಿರೀಕ್ಷಿಸಿದಂತೆ ತಕ್ಕ ರೀತಿಯಲ್ಲೇ ನಡೆಯಿತು. ಅಗ್ರದಿನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದಿಂದ ಅರ್ಜುನನು ಬರಗಳನ್ನು ತೊಟ್ಟನು. ಈ ಸಂಧಿಯ ವಿಚಾರದಲ್ಲಿ ನಮ್ಮೆಲ್ಲರಿಗೂ ಬರಗಳನ್ನು ತೊಡಿಸಲು ಯಾದವಾಗ್ನಿ ಈ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನ ಏಕೆ? ಸಾವಧಾನದಿಂದ ನನ್ನ ಮಾತುಗಳನ್ನು ಪೂರ್ಣವಾಗಿ ಕೇಳು. ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ಇನ್ನು ಮುಂತಾದವರು. ಆ ದುರ್ಯೋಧನ ಆತನೂ ಸಹ ನಾನಿನ್ನು ತಡೆಯಲಾರೆ ಕುಳಿಪತಿ. ನನಗಿನ್ನು ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿಮ್ಮೆಲ್ಲರ ಅಪೇಕ್ಷೆಯಾಗಿತ್ತು. ಅದನ್ನು ಸಾಧಿಸಿದೆ ಕೃಷ್ಣ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ಪುರಸ್ಕಾರಗಳನ್ನು ನೀವೇ ತಿಳಿಸಿರಿ. ಅದರಲ್ಲಿ ಯಾವ ಭಾಗವನ್ನು ಈ ಭೀಮಸೇನ ಅಪೇಕ್ಷೆ ಪಡುವುದಿಲ್ಲ. ಯಾಜ್ಞಾಸೇನಿ, ಸ್ವಾಮಿ ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಪ್ರತಿಜ್ಞೆಯನ್ನು ತೀರಿಸಿಕೊಳ್ಳುವೆನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಅಲ್ಲದಿದ್ದರೆ ಅಂತಹ ರಕ್ಕಸಿಯನ್ನು ಆಳಲು ಹೇಗೆ ತಾನೇ ಸಾಧ್ಯವಾದೀತು? ಸಾವಧಾನದಿಂದ ನನ್ನ ಮಾತುಗಳನ್ನು ಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನನ್ನು ಕಾಣಬೇಡ ಕೃಷ್ಣ. ಈ ಸಂಧಿಯು ನನಗೊಪ್ಪದು. ಇಂತಹ ವಿಚಾರ ಹೊಂದಿರುವುದು ಭೀಮಸೇನ. ದುರ್ಯೋಧನನು ನಿನಗೆ ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ದುರ್ಯೋಧನ ಸಂದೇಶ ಹಾಗಾದರೆ ಇದು ಸಂಧಿಯಲ್ಲ. ಕೃಷ್ಣ, ಏನು ಆ ಸಂದೇಶ? ಹೇಳು, ಬೇಗ ಹೇಳು. ಭೀಮಸೇನ, ನಾನು ಅದನ್ನು ಹೇಳುವ ಮೊದಲು ನೀನು ನನ್ನ ಬಳಿ ಬಂದಿಯಾಗಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಂತೆ ಹೇಳಿಬಿಡು. ಇಲ್ಲವಯ್ಯ, ನೀನು ನನ್ನ ಬಳಿ ಬಂದು ಕೈಕಟ್ಟಿ ಕುಳಿತುಕೊಳ್ಳದ ಹೊರತು ನಾನು ಹೇಳುವುದೇ ಇಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಯ್ಯ. ಎಲ್ಲಿ ಆ ನಿನ್ನ ಗದೆಯನ್ನು ಕೊಡು. ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತು ಎಲ್ಲಿ ಆ ನಿನ್ನ ಗದೆಯನ್ನು ಕೊಡು. ಅರ್ಜುನ, ಕೆಳಕಾಲ ಈ ಗದೆಯನ್ನು ಹಿಡಿದು ಯಾಜ್ಞಾಸೆ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಸ್ವಾಮಿ ಕುಳಿತುಕೊಳ್ಳಿ, ಅಣ್ಣನ ಆಜ್ಞೆಯಂತೆ ಕುಳಿತುಕೊಳ್ಳಿ ಸ್ವಾಮಿ. ಕೃಷ್ಣ, ಭೀಮಸೇನ, ನಿನಗೆ ಆ ಸಂದೇಶವನ್ನು ಅಪೇಕ್ಷೆಯಂತೆ ಕೇಳುವ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಆ ಏನು ಸಂದೇಶ? ಯಾಜ್ಞಾಸೆ. ಅಣ್ಣ
ಸಮೀಪಕ್ಕೆ ಬಾ. ಹೇಳು. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ಎಂದಾದ್ರೂ ಮೀರಿರುವೇನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇಂದು ರಾಜಸಭೆಯೊಂದರಲ್ಲಿ ಇದು ನನಗೆ ಬಹುಮಾನವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂದಿದೆ. ನೀನು ಪರಿಹರಿಸಿಯೇ ಪರಮಾತ್ಮ? ಇದು ಪರಿಹಾಸ್ಯವಲ್ಲ ಸಹೋದರಿ. ನೀನು ಶತ್ರುಗಳ ಹೆಡೆಮರಿಯನ್ನು ಕಟ್ಟುವುದರಲ್ಲಿ ಮಹಾಪಂಡಿತಿಯಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಎಂದು ಹೇಳಿದ್ದೇನೆ. ಸ್ವಾಮಿ, ಪಾಂಚಾಲಿ ಹಾ, ನಿನಗೆ ಆ ವಿಷಯವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ ನನ್ನನ್ನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ನೇರವಾಗಿ ಬಂದಿದ್ದು. ಈಗ ನನ್ನ ಬಂಧು. ಅದು ಕ್ಷಣಕಾಲ ಮಾತ್ರ. ಹಾಗೆ ಆಗಿ. ಈಗ ಕೇಳಿ ಧರ್ಮಾನಂದನ, ಕಿರೀಟಿ, ಭೀಮಸೇನ, ಯಾಜ್ಞಾಸೇನಿ ಅಣ್ಣ, ಎಲ್ಲರೂ ಕೇಳಿ. ಇಂದು ಭೀಮಸೇನನನ್ನು ಬಂಧಿಸಿರುವ ಈ ಹಗ್ಗವು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿ ಮಾಡಿದವರು ಮತ್ತಿನ್ನ ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನು ಈ ಕಾರ್ಯವನ್ನು ಕೈದನು. ಇಂತಹ ದುಸ್ಸಾಹಸವು ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ. ಪಾಂಚಾಲಿ ಸ್ವಾಮಿ, ಈ ನೀಚ ಕೃತ್ಯದಿಂದ ಆ ದುರ್ಯೋಧನವು ಶಿಖರವನ್ನು ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಪಡಿಸಿದನೆ. ಇದಕ್ಕೆ ನಿಮ್ಮಗಳ ಉತ್ತರವೇನು? ಅಷ್ಟೇ ಅಲ್ಲ ಭೀಮಸೇನ, ದುರ್ಯೋಧನನು ಸಂಧಿಗಾಗಿ ಕೊಟ್ಟ ಉತ್ತರವನ್ನು ಕೇಳು. ನೀವೇನಾದರೂ ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ಕೇವಲ ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರ ರತಿಕರ ಘೋಷಣೆಯಲ್ಲಿ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ನೀನು ಬಿಚ್ಚುವುದಿಲ್ಲವೇ? ಅರ್ಜುನ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ಬಿಚ್ಚುವುದಿಲ್ಲವೇ? ನಾನು ಬಿಚ್ಚುವುದಿಲ್ಲವೇ? ಕೃಷ್ಣ, ನೀನು ಬಿಚ್ಚುವುದಿಲ್ಲ. ಜೈ ವಾಸುದೇವ.
ಅವನು ಓ ವಂಶದಿಂದ ಜನಿಸಿದ್ದು ವೀರಮಾತೆ ಕುಂತಿದೇವಿಯ ಸ್ತನಪಾನ ಮಾಡಿದ್ದು ನಿಮ್ಮ ನಾಳಿನ ಯುದ್ಧದಲ್ಲಿ ಓ ಕ್ರೂರ ದುರ್ಯೋಧನ 99 ಸರ್ವನಾಶ ಮಾಡಿ ಓ ಕ್ರೂರ ದುರ್ಯೋಧನ ದುಶ್ಯಾಸನ ವಸ್ತಸ್ಥಳವನ್ನು ಅವನ ಕುತ್ತಿಗೆಯ ಪಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸಿ ತರ್ಪಿತ ದುರ್ಯೋಧನನ ಅವನ ರಾಜ ಕಿರೀಟವನ್ನು ನನಗೆ ತಲಕಲೇ ಪ್ರಾಪ್ತಿಯಾಗಲಿ. ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ವಾಸುದೇವ, ಅಂದು ತುಂಬಿದ ರಾಜಸಭೆಯಲ್ಲಿ ಈ ದ್ರೌಪದಿಯನ್ನು ಅಸತಿ ಎಂದು ನಿಂದಿಸಿದ ಆ ಕರ್ಣನ ಶಿರವನ್ನು ಛೇದಿಸುವವರು ಈ ಪಾರ್ಥನಿಗೆ ಶಾಂತಿಯೇ ನಿನ್ನನ್ನು ನಂಬಿಯೇ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸರ್ವ ಪ್ರಯತ್ನ ಪಟ್ಟವನೆಂದು, ಸಂಧಿಗಾಗಿ ಸರ್ವ ಪ್ರಯತ್ನ ಪಟ್ಟವನೆಂದು. ಅಂದೆ ಯುದ್ಧ ರಂಗದಲ್ಲಿ ನಮ್ಮ ಸೋದರರನ್ನು ಕಾಪಾಡಬೇಕೆಂದು ಕೈ ಬಿಡದೆ ಕಾಪಾಡಬೇಕು ಬೇಡಿಕೊಳ್ಳುತ್ತೇನೆ. ಹಾಗೆ ಆಗಲಿ ಧರ್ಮನಗರ. ನೀವಿನ್ನು ಯುದ್ಧದ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ತಿಳಿಯುತ್ತದೆಂದು ಹೇಳಿದ ಸ್ಥಾನವೂ ಇದೆ. ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಾಲಾಂತ ಪ್ರಭೆಯಿಂದ ನನ್ನಲ್ಲಿರುವ ಅಂಧಕಾರವನ್ನು ಹರಿಸಿ ಈ ಜಗತ್ತನ್ನು ಸಾರಿ ಬೆಳಗಿಸಿ. ಸಪ್ತಾಸ್ವರಸಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂದೇ
ಜಗದೊಡೆದರೆ ಮುಂದೆ ನಾನು ಕಾಣೆನ ಯಾರು ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏಕಮ್ಮ ಭಂಗಗೊಳಿಸಿದೆ. ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಕುಂತಿಯಿಂದ ನನ್ನ ಹೆತ್ತ ಮಾತೆ ಅರ್ಜುನನ ತಾಯಿ ಕುಂತಿ ದೇವಿ. ಅಮ್ಮ ಅಮ್ಮ ಇದೋ ತಾಯಿ ನಮಸ್ಕರಿಸಿದೆ. Arjuna
ಕೀರ್ತಿಶಾಲಿಯಾಗು ಕಂದ. ಎಂತಹ ಕೀರ್ತಿಯಮ್ಮ ನನ್ನದು, ಎಂತಹ ಕೀರ್ತಿಯಮ್ಮ. ಹುಟ್ಟಿದ ಕೂಡಲೇ ನನ್ನನ್ನು ಈ ಗಂಗೆಯಲ್ಲಿ ತೇಲಿಬಿಡಲು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿರುವ ಜಲಚರಾದಿಗಳು ಸಹ ಈ ಪಾಪಿ ದೇಹವನ್ನು ತಿನ್ನದೆ ಬಿಟ್ಟಿರುವುದಲ್ಲ. ಬಹುಶಃ ಸೂತನನ್ನು ತಿರಸ್ಕರಿಸಿ ಬಿಟ್ಟಿರಬಹುದೇ ತಾಯಿ? ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ತೀವ್ರದಿಂದ ಸಾಗಿಸಲಾಗುತ್ತಿರುವಾಗ ಈ ಪ್ರಪಂಚವೇ ನನ್ನನ್ನು ಸೂತ ಹೀನ ಎಂದು ಶಾಲಿಸುತ್ತಿದ್ದಾಗ ಅಮ್ಮ ಅಮ್ಮ, ನಿನ್ನದೊಂದೇ ಒಂದು ಮಾತಿನಿಂದ ಇದನ್ನೆಲ್ಲ ಪರಿಹರಿಸಬಹುದಿತ್ತಲ್ಲವೇ ತಾಯಿ? ಗಂಡನು ಸೂತನಲ್ಲ, ನನ್ನ ಮಗ ಎಂದು ಹೇಳಬಹುದಿತ್ತಲ್ಲವೇ ನಮ್ಮ? ಏಕಮ್ಮ ಸುಮ್ಮನಿದ್ದೆ? ಹೇಳು ತಾಯಿ, ಏಕೆ ಸುಮ್ಮನಿದ್ದೆ? ಹೋಗಲಿ ಬಿಡು ತಾಯಿ, ನೀನು ನನ್ನ ಹೆತ್ತ ಮಾತೆ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಈಗಲಾದರೂ ಮಗನ ನೆನಪು ಬಂದಿದ್ದಲ್ಲ, ಕರುಣೆಯನ್ನು ತೋರಿಯದ ಈ ನಿನ್ನ ಉಪಕಾರದ ಭಾರವನ್ನು ನಾನು ಈ ಜನ್ಮದಲ್ಲಿಯೇ ಮರೆಯುವುದಿಲ್ಲ ತಾಯಿ, ಈ ಜನ್ಮದಲ್ಲಿಯೇ ಮರೆಯುವುದಿಲ್ಲ.
ಕಂದ. ಮೊದಲೇ ನೊಂದು ಹೋಗಿನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನಾಟುತ್ತಿರು. ಕುಮಾರ, ಇದುವರೆಗೂ ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆ. ನಾನು ಬಾಲ್ಯದಲ್ಲಿ ಮಾಡಿದ ಅಪರಾಧವನ್ನು ಕ್ಷಮಿಸು ಕಂದ. ಜನನಿ, ತಾವು ಈಗೆಲ್ಲ ಮಾತನಾಡಬಾರದಮ್ಮ. ನಾನು ಪರಮ ಪಾಪಿಯಮ್ಮ, ದೌರ್ಭಾಗ್ಯನು. ಆದುದರಿಂದಲ್ಲ ಬಂಧು ಬಾಂಧವರನಗಲಿ ನಾನು ಈ ರೀತಿ ಬಾಳುತ್ತಿರುವುದು. ಇದರಲ್ಲಿ ನಿನ್ನ ತಪ್ಪೇನಿದೆ ತಾಯಿ? ಲೋಕೈಕ ಪೂಜ್ಯಳಾದ ನಿನ್ನ ಪಾದ ಸೇವೆ ಮಾಡುವ ಭಾಗ್ಯವು, ಕೂಡಿ ಮಾಡುವ ಯೋಗವು ಪಾಪಿಯಾದ ನನಗೆಲ್ಲಿಕದಮ್ಮ. ನಾನು ಹತಭಾಗ್ಯನು ತಾಯಿ, ನಾನು ಹತಭಾಗ್ಯನಮ್ಮ. ಹೋಗಲು ಬಿಡುಗಲ್ಲ, ಆಗಿದ್ದು ಆಗಿ ಹೋಯಿತು. ಈಗಲಾದ್ರೂ ನಿನ್ನ ಸಹೋದರನಿಗೆ ಅವರೊಂದಿಗೆ ಬಾಂಧವ್ಯವನ್ನು ಬೆಳೆಸಿ ಅವರಿಗೆ ಜನರನ್ನು ಹಾರೈಸಬೇಡ ಕಂದ. ಅಮ್ಮ, ದೈವ ಸಂಕಲ್ಪವು ಹೀಗೆ ನಡೆಯಬೇಕೆಂದಿದ್ದರೆ ಯಾರು ತಾನು ಏನು ಮಾಡುತ್ತಾರೆ? ನಾವುಗಳು ಯಾವ ಮಹತ್ ಕಾರ್ಯ ಸಾಧನೆಗಾಗಿ ದೇಹ ವೈರವವನ್ನು ಸಾಧಿಸುತ್ತಿದ್ದೆವೋ ಈಗ ಭಗವಂತನ ಸಂಕಲ್ಪವು ಸಾಧಿಸಬಾರದು. ಇದರಲ್ಲಿ ನಿನ್ನ ತಪ್ಪೇನಿದೆ? ಹೇಳು ತಾಯಿ, ನಿನ್ನ ತಪ್ಪೇನಿದೆ? ನಿನ್ನ ಹೆತ್ತ ತಾದ ನಾನೇ ನಿನ್ನ ಬಳಿ ನಿಂತು ಭಿಕ್ಷೆ ಬೇಡುತ್ತೇನೆ. ಸೌಭಾಗ್ಯ ದಾನ ಮಾಡು ಕಂದ. ಪಾಂಡವರ ನೀವೆರೆದು ಕಳೆ, ಅವರನ್ನು ಉಳಿಸು ಕುಮಾರ, ಉಳಿಸು. ಅಮ್ಮ, ಈ ಕಳ್ಳನು ಅಂತಹ ನೀತನಲ್ಲ ತಾಯಿ. ಸೂರ್ಯ ಚಂದ್ರರಿರುವವರೆಗೂ ನನ್ನಲ್ಲಿ ಕತ್ತಿಯ ತೇಜಸ್ಸು ಅಣು ಮಾತ್ರವೂ ಉಳಿದಿರುವವರೆಗೂ ನಾನು ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆನಮ್ಮ. ಮಾತನ್ನು ಕೇಳಿಕೊಂಡ ನಿನ್ನ ಸಹೋದರನ್ನು ಕಾಪಾಡುವ ಭಾರವು ನಿನ್ನದು. ಸೌಭಾಗ್ಯ ದಾನ ಮಾಡು ಕಂದ, ಸೌಭಾಗ್ಯ ದಾನ ಮಾಡು. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಹೇಳಿರುವಾಗ ಅವರನ್ನು ಅವನೇ ಕಾಪಾಡಿ. ಬಿಡು ತಾಯಿ, ಅವರನ್ನು ಅವರೇ ನಿಶ್ಚಯ ಕಂದ. ಪಾಂಡವರು ನಿನ್ನ ಬೆನ್ನೆ ಹಿಂದೆ ಬಿದ್ದ ಸಹೋದರರು, ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಅಲ್ಲವೇ ತಾಯಿ? ಅವರನ್ನು ಕಾಪಾಡುವ ಭಾರವು ಹಿರಿಯನಾದ ನಿನ್ನ ಧರ್ಮವಲ್ಲವೇ? ನೀವಾರು ಜನರು ಸೇರಿ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವುದನ್ನು ಹೆತ್ತನಾದ ನಾನು ಕಣ್ತುಂಬ ನೋಡಿ ಸಂತೋಷ ಪಡಲಾರದೆ ಕುಮಾರ.
ಈ ಕಳ್ಳನು ಅಂತಹ ನೀಚನಲ್ಲ ತಾಯಿ. ಒರೆದಾತನೇ ನನ್ನನ್ನು ನಂಬಿ ಯುದ್ಧವನ್ನು ಉಳಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿರುವಾಗ ಅಮ್ಮ, ನಾವುಗಳು ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆಪಾತಕದಿಂದ ಕೀಳಾಗುವುದಿಲ್ಲ ತಾಯಿ. ಅಲ್ಲದೆ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿದ್ದರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಎಲ್ಲೆಲ್ಲಿಯೂ ಕಳ್ಳನಿಂತಹ ನೀಚನೆಂದು ಎತ್ತ ಮಾತಿಯಾದ ನೀನೇ ನನಗೆ ಉಪದೇಶವನ್ನು ಮಾಡುತ್ತಾಯಿ. ಉಪದೇಶವನ್ನು ಮಾಡಪ್ಪ. ಪಾಂಡವರು ನಿಮ್ಮ ಬೆನ್ನ ಹಿಂದೆ ಬಿದ್ದ ಸಹೋದರರೇ, ಅವರ ಕ್ಷಮವೇ ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡಲು ನಿನ್ನ ಧರ್ಮವಲ್ಲವೇ? ಕುಮಾರ, ನೀವಾರುಗಳನ್ನು ಸೇರಿ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವುದನ್ನು ನಿನ್ನ ಹೆತ್ತ ಕಾಣಲಾರು. ಕಣ್ತುಂಬ ನೋಡಿ ಸಂತೋಷ ಪಡಬಾರದೇ ಕುಮಾರ. ರಾಜ್ಯಭಾರ ಮಾಡುವ ಯೋಗವು ನೀ ಪಾಪಿಯಾದ ನನಗೆ ಎಲ್ಲಿಗದಮ್ಮ? ಯೋಗವು ನನಗಿಲ್ಲ ಹೇಳು ತಾಯಿ. ಕುಮಾರ, ಲೋಕೈಕ ವೀರನಾದ ನೀನು ಆ ಕೌರವರನ್ನು ಸೇರಿ ಪಾಂಡವರ ಮೇಲೆ ದ್ವೇಷವನ್ನು ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗಿರ್ಲಿಕ್ಕಲ್ಲ. ಹೋಗಬೇಕು ಕುಮಾರ. ನಾಳಿನ ಯುದ್ಧದಲ್ಲಾದರೂ ಪರಾಂಗುಕನಾಗುವುದನ್ನೇ. ಕುಮಾರ, ಈ ಕರ್ಣನು ಅಂತಹ ಪಾಪಿಯಲ್ಲಮ್ಮ. ಕರ್ಣ, ಈ ದೇಹದಲ್ಲಿ ಉಸಿರಿರುವವರೆಗೂ ನನ್ನ ಯುದ್ಧ ಮಾಡಿ ನನ್ನ ಸ್ವಾಮಿ ಕೌರವರಿಂದಾಗಿಯೇ ಮಣಿಯುವುದು. ಆತನಿಗೆ ನನ್ನ ಮೇಲೆ ಪ್ರೀತಿ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನೀನೇನು ಬಲ್ಲೆಯಮ್ಮ? ಈ ಪ್ರಪಂಚವೇ ನನ್ನನ್ನು ನೋಡಿಬಿಟ್ಟಿದ್ದಾಗ, ಸೂತ ಹೀನ ನೋಡಿಬಿಟ್ಟಿದ್ದಾಗ ಮನ್ನಣೆಯಿಂದ ಸಾಕಿ ಸಲಹಿದ ಕುಲಹೀನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷಿಕ್ತನಾಗಿ ಮಾಡಿ ತನ್ನ ಪ್ರಾಣವನ್ನು ತನ್ನ ಹೃದಯದ ಸಕಲಂತಿಯು ರಾಜ್ಯಾಡಳಿತ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ನಾವುಗಳು ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆಗಲು ತೊರೆದರೆ ಆ ಪರಮಾತ್ಮನ ಹೋಗಿ ಬಿಡು ಕಂದ. ಇನ್ನು ಮುಂದೆ ನಾನು ನಿನಗೆ ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕುಮಾರ, ನಾಳಿನ ಯುದ್ಧದಲ್ಲಿ ನಿನ್ನ ಸಹೋದರನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ, ಉಳಿಸು ಕುಮಾರ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟಮ್ಮ. ಆಗಲಿ ತಾಯಿ. ಅಮ್ಮ, ಧರ್ಮವೇ ತನ್ನ ಉಸಿರೆಂದು ಬದುಕುತ್ತಿರುವ ಧರ್ಮರಾಯನು ನನ್ನ ಎದುರಿಗೆ ಬಂದರು ನನ್ನ ಕಣ್ಣೆತ್ತಿಗೂ ಸಹ ನೋಡಿ. ಹೌದು ತಾಯಿ, ಸಾವಿರ ಹಾದೆಗಳ ಬಲವುಳ ರುದ್ರಾಂಶ ಸಂಭೂತನಾದ ಭೀಮಸೇನನು ಅಮ್ಮ ಅವನ ಗದೆಯಿಂದ ನನ್ನ ತಲೆಯನ್ನು ಪುಡಿ ಪುಡಿ ಮಾಡಿದರು. ಆತನ ಮೇಲೆ ನಾನು ಕೈ ಎತ್ತುವುದಿಲ್ಲ. ಸತ್ಯ ತಾಯಿ. ಅಮ್ಮ, ಇನ್ನು ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ಅವರ ಬಾಣದಿಂದ ನನ್ನನ್ನು ಹೊಡೆದರು. ಅವರನ್ನು ಕಣ್ಣೆತ್ತಿಯೂ ಸಹ ನೋಡಬಹುದೇ ತಾಯಿ. ಅಮ್ಮ, ಆದರೆ ಮಾತ್ರ ಅಮ್ಮ ಅರ್ಜುನನನ್ನು ಮಾತ್ರ ಉಳಿಸಲಾರ ತಾಯಿ. ಅರ್ಜುನನ ಮೇಲೆ ನಿನಗೆ ದ್ವೇಷ ಬೇಕೆ ಕಂದ? ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಆನಂದ ಪಟ್ಟರೆ ಆಗ ಈ ಜನ್ಮವು ಸಾರ್ಥಕವಾಗುವುದು ತಾಯಿ, ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವ ತಾಯಿ. ಹೌದು ತಾಯಿ, ಅರ್ಜುನಿಂದ ನಾನೇ ನಿನಗೆ 5 ಜನ ಮಕ್ಕಳು ಹುಳಿದೇ ಉಳಿಯವರು. ನಿನ್ನ ವ್ಯತೆಯನ್ನು ಬಿಡು ತಾಯಿ. ಬಿಡಪ್ಪ, ಆಯುಸ್ಸು ಇದ್ದವರು ಎಲ್ಲಿಯಾದರೂ ಬದುಕಿಕೊಂಡು ಕುಮಾರ, ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವುದು ಯಾಕಂತ? ನಿನ್ನದೊಂದು ಮಾತನ್ನು ನಡೆಸಲಾರದ ಕಡುಪ ಹೇಳ್ತಾಯಿ. ಸತ್ಯವಾಗಿ ನಡೆಸುವುದು ನಾನೇನು ಹೇಳ್ತಾಯಿ.
ಕುಮಾರ, ಮಹಾ ನಾಡಿನ ಯುದ್ಧದಲ್ಲಿ ನಾಡಿನ ಯುದ್ಧದಲ್ಲಿ ನೀನು ನಾಡಿನ ಯುದ್ಧದಲ್ಲಿ ನಾನು ನಾಡಿನ ಯುದ್ಧದಲ್ಲಿ ಕರುಳಿನ ಬಾಧೆಯನ್ನು ಬಲ್ಲೆ ಕುಮಾರ, ಸತ್ಯ ಸಾಕ್ಷಿ ಧರ್ಮವನ್ನು ಬಿಡಬಲ್ಲೆ ಕಟ್ಟ ಕಡೆಯೋ ಕರ್ಮದ ನಿಜ ಕಾಣಿಡಬಲ್ಲೆ ಇದು ಚಿಂತೆಯ ಜನರೇ. ಸುಯೋಧನ ಕುಮಾರ, ಸುಯೋಧನ, ಈಗ ನೀನು ಕೆಟ್ಟೆ. ಮನುಮುನಿಗಳೇ, ಅಷ್ಟದಿಕ್ಪಾಲಕರೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಮಾನಿಸಿ ವಿದುರನು ಅವರ ದುರಾದೃಷ್ಟಕ್ಕೆ ಸರಿಯಾಗಿ ಬಿಲ್ಲನ್ನು ಮುರಿದು ಬಿಸಾಡಿದನು. ಅಮ್ಮ ಕುಮಾರ, ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಈಗ ನೀನು ನನ್ನ ಎತ್ತ ಮಾತೆ ಮಗನೇ ದೊಡ್ಡ ಬಾಣವನ್ನು ಪುನಃ ಕೊಡಬೇಕೆಂದು ವಾಗ್ದಾನವನ್ನು ಕೊಡು. ಆಗಲಿ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ, ಉಳಿದಿದ್ದು ದೈವೇಚ್ಛೆ. ಕುಮಾರ, ಈ ಯುದ್ಧದಲ್ಲಿ ನಮಗಾರಿಗೂ ಜಯವಿಲ್ಲ. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ಅಮ್ಮ. ಅಮ್ಮ, ಏನು ಸ್ವಲ್ಪ ನಿಲ್ಲು ತಾಯಿ. ಏನು ಕನ್ನ? ಅಮ್ಮ, ಹೇಳು ಮಗನೇ. ಈ ಯುದ್ಧವು ಮುಗಿಯುವವರೆಗೂ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಿಗೂ ಹೇಳಬೇಕು. ಕುಮಾರ, ಯಾರು ಆಗಲಿ ಕನ್ನ. ಅಮ್ಮ, ದೈವವಶಾತ್ ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಮೃತನಾದರೆ ಆಗ ಯುದ್ಧ ರಂಗದಲ್ಲಿ ಬಂದು ಈ ದೇಹದ ಮುಂದೆ ನಿಂತು ಹೇಳು, ಹೋಗಿ ಹೇಳು, ಕರ್ಣನು ಸೂತನಲ್ಲ, ನನ್ನ ಮಗ ಎಂದು ಹೋಗಿ ಹೇಳುವೆ. ಅದು ಅಲ್ಲದೆ ಸತ್ಯಸಂಧನ ನಾವು ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಹೇಳಿಕೊಳ್ಳಿ. ಹೋಗಿ ಬಾ, ಅಯ್ಯೋ ದೈವವೇ, ಹೋಗಿ ಬಾ ತಾಯಿ. ಸಂಕಟಾತ್ಮ ಸಾಮ್ರಾಜ್ಯ ಸ್ಥಾಪನೆಗೊಳ್ಳುವುದಾದರೆ ಅಂತಹ ಸಾಮ್ರಾಜ್ಯವು ಪ್ರಪಂಚದಿಂದಲೇ ಸ್ವಲ್ಪ ನಿಲ್ಲು ತಾಯಿ. ಹೀಗೆ ಬಾ ತಾಯಿ.
ಹೌದಲ್ಲವೇ ತಾಯಿ? ಹಾಗೆಂದು ಬೇಡ ಕಂದ, ಹಾಗೆಂದು ಬೇಡ.
ಹಿತಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು. ವಿಜಯ 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 ವಿಜಯಿಸಿ ಸೈನಿಕರೇ ರಣಭೂಮಿಯ ಪರಿಯ ವಿಜಯ 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 ಮಹಾಭೀಕರ ಜಯ ಧ್ವನಿಪಟ ಸಹಸ್ರ ಕುಮಾರ ಭಯಂಕರ ಕೌರವರ ಚದುರಂಗ ಬಲಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮೀಲಿತವಾದ ಮಹಾಸಾಗರದಂತೆ ಕಾಣುತ್ತದೆ. ಅತ್ತ ನೋಡು ಪಾರ್ಥ, ಕೌರವನು ತನಗೆ ಪ್ರಿಯನಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ವೀಕ್ಷಿಸುತ್ತಿರುವ ಅವನ ಹಿಂದೆಯೇ ಸಿಂಧೂರಾಜನಾದ ಜಯದ್ರಥ, ಶಕುನಿಯ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಆತನ ಪಾರ್ಶ್ವದಲ್ಲಿ ವಂಕಲಧಾರಿಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮತ್ತ ದಿಟ್ಟಿಸಿ ನೋಡುತ್ತಿರುವವನೇ ಅಶ್ವತ್ಥಾಮ. ಅತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸ್ತ್ರಧಾರಿಯಾಗಿ ಕುಳಿತಿರುವವರೇ ಪೂಜ್ಯರಾದ ಭೀಷ್ಮ. ನೆರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ರಾರಾಜಿಸುತ್ತಿರುವುದನ್ನು ನೋಡು. ಆತನು ನಿನ್ನ ವಂಶದ ಪಿತಾಮಹ, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಭೀಷ್ಮನ್ ಕುರುಪಿತಾಮಹ, ನಿಮಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಎಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲವನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಏಕೆ ಪಾರ್ಥ, ಏನಾಯ್ತು ಏನಾಯ್ತು ನಿನಗೆ? ಏಕೆ ವಿಚಲಿತನಾದೆ? ಏನು ಹೇಳಲಿ ದೇವಾ?
ವಾಸುದೇವ, ಏನು ಹೇಳಿದೆ ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ, ಬೇಸಿಗೆ ಬಿಸಿಲಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ನಾಲಿಗೆ ಒಣಗುತ್ತಿರುವುದು, ಗಾಂಡೀವ ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ಪ್ರಾಣವಿಲ್ಲ ಕೃಷ್ಣ. ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲರೂ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಇವರೆಷ್ಟೋ ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿತಿರುವುದು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಗಾಗಿ ಇವರನ್ನು ವಧಿಸಲು ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. 3 ಲೋಕದ ಸಾರ್ವಭೌಮದ ಪದವಿಯ ಸಲುವಾಗಿ ಜ್ಞಾತಿವತೆಗೆ, ಗುರು ಹಿಂಸೆಗೆ ಕೈ ಹಾಕಲಾರೆನು. ಮಿತ್ರ, ರಥವನ್ನು ಹಿಂದಿರುಗಿಸು, ನನಗೆ ಯುದ್ಧವೂ ಬೇಡ. ಅರ್ಜುನ, ಇದೇನಿದು? ಈ ವಿಷಮಾವಸರದಲ್ಲಿ ಇಂತಹ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ತಾನೇ ಹುಟ್ಟಿದೆ? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರಪತಿ ಎಂದು ಹೆಸರಾದ ನೀನು ಹೇಡಿ ಎಂಬ ನಿಂದೆಯನ್ನು ಸಹಿಸಲಾರ. ಈ ಮನೋದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ, ಯುದ್ಧಕ್ಕೆ ಸಿದ್ಧನಾಗು. ವಾಸುದೇವ, ಒಂದು ಸಾರಿ ಗುರು ಸೈನ್ಯದ ಕಡೆ ದೃಷ್ಟಿ, ಪೂಜ್ಯರಾದ ಭೀಷ್ಮರು ನನ್ನ ಪಿತಾಮಹರು, ಆಚಾರ್ಯ ದ್ರೋಣರು ಶಸ್ತ್ರವಿದ್ಯೆಯನ್ನು ಕಲಿಸಿಕೊಟ್ಟ ಗುರು, ಪೂಜಾರರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ ಕೃಷ್ಣ, ನನಗಿಲ್ಲ. ಅಶಾಶ್ವತವಾದ ರಾಜ ಲೋಭಗೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸಜ್ಜನ ವಧೆಯು ನನಗೆ ಸಮ್ಮತವಿಲ್ಲ. ರಥವನ್ನು ಹಿಂದಿರುಗಿಸು, ನನಗೆ ಯುದ್ಧವೂ ಬೇಡ. ಅರ್ಜುನ, ಯಾರನ್ನು ಯಾರು ವಧಿಸುವರೋ ಪಾರ್ಥ? ಅಳಿವಿಲ್ಲದ ಆತ್ಮನನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣ ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ಈ ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾಗಿದೆ. ಪಂಡಿತನಾದವನು ಅದಕ್ಕೆ ಎಂದಿಗೂ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನು ಹಿಂದೆ ಅನೇಕ ಸಾರಿ ಜನ್ಮಗ್ರಹಣ ಮಾಡುವುದು, ಮುಂದೆಯೂ ಜನಿಸುವುದು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ 2 ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದಕ್ಕೆ ಮೂಢನಂತೆ ಚಿಂತಿಸಬಲ್ಲುವೆ. ಯುದ್ಧ ಕ್ಷತ್ರಿಯನ ಧರ್ಮ, ನೀನು ಆ ಧರ್ಮದ ಪಾಲನೆ ಮಾಡು ಪಾರ್ಥ. ವಾಸುದೇವ, ಯುದ್ಧದ ಹೆಸರಿತ್ತಿದ್ದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಶೈತ್ಯ ದಿಕ್ಕದಿಂದ ಸರ್ವಾಂಗಗಳು ನಿಷ್ಕ್ಲೇಶವಾಗುವು. ನಾನು ಹೇಳಿಯಲ್ಲ, ಆದರೂ ಪಾಪದ ಭೀತಿಯಿಂದ ಯುದ್ಧ ವಿಮುಖನಾಗುತ್ತಿದ್ದೇನೆ. ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೇ? ಶಾಶ್ವತ ಕರ್ತವ್ಯ ಮಾನವ
ಜನ್ಮ ಧರ್ಮ ರಕ್ಷಕ ಪರಿದೇಶಕ್ಕೆ ಕಳವಳ ಬಡುವೆ ಮರುಳೇ ಮರುಳೇ. ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ನೀನು ಈ ಯುದ್ಧದಲ್ಲಿ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವುದು, ಅಕೀರ್ತಿ ಭಾಜನೆ ನಿಲ್ಲಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಗೋರುತ್ತದೆ. ಶತ್ರುಗಳು ನಿನ್ನನ್ನು ಹೇಡಿ ಎಂದು ಜರಿಯುವರು, ಮಿತ್ರರು ನಿನ್ನನ್ನು ವಂಚಕನೆಂದು ನಿಂದಿಸುವರು. ಈ ಮನೋದೌರ್ಬಲ್ಯವನ್ನು ತ್ಯಜಿಸಿ ಸ್ವಧರ್ಮ ಪಾಲನೆ ಮಾಡು. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುತ್ತೇವಾ? ಪಾರ್ಥ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗ, ಫಲಾಫಲಗಳನ್ನು ಅಪೇಕ್ಷಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲಾಫಲಗಳು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎಂದೆನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸುಖವನ್ನು ಪಡೆಯು. ಈ ದಿವ್ಯವಾಣಿಯಿಂದ ನನ್ನ ಮನಸ್ಸಿನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವುದು ನೀನು ಯಾರು? ಹೇ ಕರ್ಮಯೋಗಿ, ಈ ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಪಾರ್ಥ, ನಾವಿಬ್ಬರು ಹಿಂದೆ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವು. ಅವುಗಳ ನೆನಪು ನನಗಿರುವುದು, ಆದರೆ ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೂ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉತ್ಥಾನವು ಆಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವೇ ನನ್ನ ಅವತಾರದ ಮುಖ್ಯ ಉದ್ದೇಶಗಳು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅತ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮಾ. ಪಾರ್ಥ, ನಾನು ಮಾಯಾರು, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣೆ ಮಾಡುವೆ. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆ. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆ. ವಾಯುವನಿಸಿ ಚಲಿಸುವನು, ಆಕಾಶವನಿಸಿ ಇಡೀ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆ. ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪಗಳಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ನಡೆಸುವೆ. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣ. ಸರ್ವಶ್ರೇಷ್ಠನು, ಸರ್ವಾಂತರ್ಗಾಮಿಯೂ ಆದ ಪರಾವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಹೋಲಿಸಲ್ಪಟ್ಟಂತೆ ಈ ಇಡೀ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುತ್ತದೆ. ನಾನು ನೀರಿನಲ್ಲಿ ರಸಾತ್ಮಕ, ಸೂರ್ಯ ಚಂದ್ರನ ಕಾಂತಿ ನನ್ನದು. ಮನುಷ್ಯರಲ್ಲಿನ ಪೌರುಷವು ನನ್ನದು. ಭಾರತ, ದೇವತೆಗಳಲ್ಲಿ ನಾನು ಇಂದ್ರನು, ರುದ್ರರಲ್ಲಿ ಶಂಕರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರು, ಋಷಿಗಳಲ್ಲಿ ಭೃಗುವು ನಾನೇ ಆಗಿರುವುದು. ನನ್ನ ಅನುಭೂತಿಗಳು ಅನಂತ, ಅಗಣ್ಯ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಈ ಇಡೀ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಹೃದಯದ ಮೋಹವು ನಾಶವಾಯಿತು, ನನ್ನ ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ,
ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತದಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನಾದ ನಾನು ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರ ನನ್ನ ಸಹಾಯ. ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸು. ಇದೋ ನೋಡು ನನ್ನ ವಿಶ್ವರೂಪವನ್ನು. ಇದೆಂತಹ ಭಯಾನಕ ರೂಪವಿದು. ಮಾನವ ಚಕ್ಷುಗಳಿಂದ ಇದನ್ನು ನೋಡಲು ನನ್ನಿಂದಾಗದು ಪ್ರಭು. ಕೈಕಾಲುಗಳು ಕಂಪಿಸುತ್ತಿರುವುದು ವಾಕ್ಸ್ಮೃತಿ ಇಲ್ಲ ಕರುಣಾಮಯನೇ. ಭಕ್ತರಾಧೀನ ಭಕ್ತರ ಹೃದಯದಲ್ಲಿ ಆನಂದದ ತರಂಗ ನೆಪಿಸುವ ನಿನ್ನ ಸುಧಾಮಧುರವಾದ ಮಂದಹಾಸವನ್ನು ತೋರಿಸು. ಹೇ ಗೋಪಿಕಾವಲ್ಲಭ, ಲಲನಾ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸವದನವೆಲ್ಲಿ? ತದಾಸ್ತು ಪಾರ್ಥ, ತದಾಸ್ತು ಪಾರ್ಥ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡಿ. ಪ್ರಶಾಂತವಾದ ಜಲರಾಶಿಯಲ್ಲಿ ನಿಶ್ಚಲನಾಗಿ ನಡೆಯುವ ನಾವಿಯಂತೆ ನಿನ್ನ ಮನಸ್ಸು ಶಾಂತವಾಗಿ ಈ ಕುರುಕ್ಷೇತ್ರ ರಕ್ತ ಸಮುದ್ರದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾದ ದಡವನ್ನು ಸೇರಿಸುವಲ್ಲಿ ನಾನು ಕರುಣಾಧಾರಿಯಾಗಿ ನಿಂತಿರುವೆ. ಕಂಡೆ ಹರಿಯ ಕಂಡೆ ಹರಿಯ ಕಂಡೆ ದೇವಾದಿ ದೇವ ಸಂಜಾರಿ ಚರಣ ಕಮಲ ಯುಗವ ಕಂಡೆ ಹರಿಯ ಕಂಡೆ. ಪಾರ್ಥ, ತೆಗೆದುಕೋ ಅಸ್ತ್ರಗಳನ್ನು. ನಡೆಯ ಮುಂದೆ ಹೋಗೋಣ. ವಿಜಯ